ಈಗ ನಮ್ಮ ದೇಶದಲ್ಲಿ ಕಾಮರಾಜ್ ನಾಳದಂತವರು ರಾಜಬೋಧರು ಶಾಸ್ತ್ರಿ ಅಂತವರು ರಾಜಕೀಯಕ್ಕೆ ಬರಬೇಕು. ಅವ್ರು ಬಂದಾಗ್ಲೇ ಈ ದೇಶ ಉದ್ಧಾರ ಆಗುತ್ತೆ. ಇಲ್ಲ ಅಂದ್ರೆ ಇನ್ನೂ ಅಧ್ವಾನ. ಮುಂದಿನ ಪ್ರಧಾನಿ ಯಾರಾಗಬೇಕು? ರಾಹುಲ್ ಗಾಂಧಿನ ಮೋದಿ? ನರೇಂದ್ರ ಮೋದಿ ಅವರೇ ಆಗಲಿ ಅಂತ. ದೇಶದ ಬಗ್ಗೆ ಸ್ವಲ್ಪ ಕಾಳಜಿ ಇದೆ ಅವರಿಗೆ. ಇನ್ನ ಸ್ವಲ್ಪ ಮೆಚುರಿಟಿ ಸಾಲದು ಅನ್ನೋ ತರ ಇದ್ದಾರೆ ರಾಹುಲ್ ಗಾಂಧಿ ಅವರು. ಇನ್ನ ಮೆಚುರಿಟಿನೆಸ್ ಬೇಕು. ಕಾಂಗ್ರೆಸ್ ಮೊದಲು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಈಚೆಗೆ ಬಂದಿರ್ತಕ್ಕಂಥ ಲೀಡರ್ಸ್ ಗಳು ಕಾಂಗ್ರೆಸ್ ನಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ. ಅದೆಲ್ಲ ಮೊದಲೆಲ್ಲ ನೆಹರು ಪೀರಿಯಡ್ ಅಲ್ಲೆಲ್ಲ ಚೆನ್ನಾಗಿ ಡೆವಲಪ್ ಆಗಿದೆ. ಮನಮೋಹನ್ ಸಿಂಗ್ ಪೀರಿಯಡ್ ಅಲ್ಲಿ ಕೂಡ ಚೆನ್ನಾಗಿತ್ತು. ಆಮೇಲೆ ಬಂದವರು ಸರಿಯಾಗಿ ಮಾಡಲಿಲ್ಲ. ಆದ್ರಿಂದ ತೊಂದರೆ ಆಗಿದೆ. ಇಟ್ಸ್ ಕಾಮನ್. ಬೆಲೆ ಏರಿಕೆ ಬಗ್ಗೆ ಯಾವ ಸರ್ಕಾರ ಬಂದ್ರೆ ಫ್ರೀ ಮಾಡಕ್ಕಾಗಲ್ಲ, ಕಮ್ಮಿನೂ ಮಾಡಕ್. ಪ್ರತಿ ಎಲೆಕ್ಷನ್ ಬಿಜೆಪಿ ಅವರು ಆಕ್ಚುಲಿ ಹಿಂದುತ್ವ ಅಜೆಂಡಾ ಮೇಲೆ ಜಾಸ್ತಿ ವರ್ಕೌಟ್ ಮಾಡೋದು. ಅದು ಕೋಮುವಾದಿ ಅನ್ನೋದು ಅದು ಮೊದಲಿಂದ ಬಂದ್ಬಿಟ್ಟಿದೆ. ಏನ್ ಮಾಡಕ್ ಆಗೋದಿಲ್ಲ. ನರೇಂದ್ರ ಮೋದಿ ಒಂದೇ ಒಂದ್ಸರಿಂದ ಅವರು ಚಾಲನೆ ಇದೆ. ಬೇರೆಯವರು ಯಾರು ಅಂತ ಲೀಡರ್ಸ್ ಇಲ್ಲ ಬಿಜೆಪಿ ಒಳಗೆ. ಆಕ್ಚುಲಿ ಇಟ್ಸ್ ಪೊಲಿಟಿಕಲ್ ಗೈನ್ ಅಂತ ಹೇಳ್ತಾರೆ. ಕೋಮುವಾದಿ ಮೊದಲೆಲ್ಲ ಕಮ್ಮಿ ಇತ್ತು, ಈ ಪೊಲಿಟಿಷಿಯನ್ಸ್ ಜಾಸ್ತಿ ಆಗಿದೆ. ಈಗೆಲ್ಲ ರಾಜಕೀಯ ಬೇರೆಯವ್ರ ಮುಖಾಂತರನೇ ರಾಜಕೀಯ ನಡೀತಾ ಇದೆ ಹೊರತು ಸ್ವಂತ ಬುದ್ಧಿಯಿಂದ ಯಾರು ರಾಜಕೀಯ ಮಾಡ್ತಾ ಇಲ್ಲ. ಇವಾಗಿರ್ತಕ್ಕಂಥ ಲೀಡರ್ಸ್ ಗಳು ಅಂತವ್ರೆಲ್ಲ ಇದೆ. ಇವರೆಲ್ಲ ನಾವು ಆಸ್ತಿ ಮಾಡ್ಕೊಳಕ್ ಮಾತ್ರ ಬರ್ತಾ ಇದ್ದಾರೆ ಹೊರತು ಜನಸೇವೆ ಮಾಡೋಕೆ ಯಾರು ಬರ್ತಾ ಇಲ್ಲ. ನಮಸ್ತೆ ಸರ್. ಮುಂದಿನ ಪ್ರಧಾನಿ ಯಾರಾಗಬೇಕು? ರಾಹುಲ್ ಗಾಂಧಿನ ಮೋದಿ ಅವರ? ನರೇಂದ್ರ ಮೋದಿ ಅವರೇ ಆಗಲಿ ಅಂತ ಮೇಡಮ್. ದೇಶದ ಬಗ್ಗೆ ಸ್ವಲ್ಪ ಕಾಳಜಿ ಇದೆ ಅವರಿಗೆ. ಇವ್ರಿಗಿನ್ನ ಸ್ವಲ್ಪ ಮೆಚುರಿಟಿ ಸಾಲದು ಅನ್ನೋ ಥರ ಇದ್ದಾರೆ ರಾಹುಲ್ ಗಾಂಧಿ ಅವರು. ಇನ್ನ ಮೆಚುರಿನೆಸ್ ಬೇಕು ಅವ್ರಿಗಿನ್ನ. ಇನ್ನ ಸ್ವಲ್ಪ ಚೈಲ್ಡಿಶ್ ಆಗೇ ಇದ್ದಾರೆ ಅವ್ರಿನ್ನ. ಅದಕ್ಕೋಸ್ಕರ ಮೋದಿ ಅವರು ಮಾಡಿರುವಂತಹ ಯಾವ ಕೆಲಸಗಳು ಅಷ್ಟು ಪ್ರಭಾವವನ್ನ ಬೀರಿದೆ? ಮೋದಿ ಅವರು ಮಾಡಿರೋದು ಕೆಲಸ ಅಂದರೆ ಸ್ವಲ್ಪ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ವರ್ಕ್ಸ್ ಎಲ್ಲ ಹೈವೇಸು ಎಲ್ಲ ಆಗಿದೆಲ್ಲ. ಈಗ ಕೇರಳ ಹೈವೇ, ಕನ್ಯಾಕುಮಾರಿ ಟು ಕಾಶ್ಮೀರ, ಅದು ಅದ್ವಾನಿ ಅವ್ರ ಕಾಲದಿಂದನೂ ಹಿಡಿದು ನಾವು ಲೆಕ್ಕ ತಗೋಬೇಕಾಗುತ್ತೆ. ಬರೀ ಮೋದಿ ಅವರೆಲ್ಲ ಎಲ್ಲ ಹೈವೇಸು ಎಲ್ಲ ಡೆವಲಪ್ ಆಗಿದೆ. ಆಮೇಲೆ ಹಿಮಾಚಲ್ ಪ್ರದೇಶ ಎಲ್ಲ ಟನಲ್ಸ್ ಎಲ್ಲ ಮಾಡಿದ್ದಾರೆ. ಆಕ್ಸಿಡೆಂಟ್ಸ್ ಎಲ್ಲ ಸ್ವಲ್ಪ ಎಲ್ಲ ಕಡೆನೂ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ. IT ಎಲ್ಲ ಡೆವಲಪ್ ಆಗಿದೆ. ಹೌದು. ಬೆಲೆ ಏರಿಕೆ ಆಗಿದೆ ಅಂತ ಅನ್ಸುತ್ತಾ? ಬೆಲೆ ಏರಿಕೆ ಯಾವ ಕಾಲದಲ್ಲಿ ಯಾವ ಇದರಲ್ಲಿ ಆಗಿಲ್ಲ ಮೇಡಮ್. ಪೆಟ್ರೋಲು ಕಾಂಗ್ರೆಸ್ ಅವರಿದ್ದಾಗ ಏನು ಅದು 70 ರೂಪಾಯಿ 10 ರೂಪಾಯಿ ಇದ್ದಿದ್ದು ಸ್ಟಾರ್ಟಿಂಗಲ್ಲಿ 70 ರೂಪಾಯಿ ಆಯಿತು. ಈಗ 100 ರೂಪಾಯಿ ಆಗಿದೆ, 110 ರೂಪಾಯಿ ಆ ಥರ ಆಗಿದೆ. ಬೆಲೆ ಏರಿಕೆ ಅದು ಇಟ್ಸ್ ಕಾಮನ್ ಆಗಿದೆ. ಎಲ್ಲ ಪ್ರಾಪರ್ಟೀಸು ರೈಸ್ ಆಗುತ್ತೆ, ಗೋಲ್ಡು ರೈಸ್ ಆಗಿದೆ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ರೈಸಿಂಗೇ ಅದು. ಯಾವುದೂ ಏನು ಕಮ್ಮಿಗೆ ಅವೈಲೇಬಿಲಿಟಿ ಇರಲ್ಲ. ಯಾಕಂದರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು, ಪ್ರೊಡಕ್ಷನ್ ಕಾಸ್ಟು, ಡೈಲಿ ಎಲ್ಲ ಫುಡ್ಡು ಎಲ್ಲ ಪ್ರತಿಯೊಂದು ಬೆಲೆ ಏರಿಕೆ ಆಗುತ್ತೆ ಅಲ್ಲ ಮೇಡಮ್. ಇಟ್ಸ್ ಕಾಮನ್. ಬೆಲೆ ಏರಿಕೆ ಬಗ್ಗೆ ಯಾವ ಸರ್ಕಾರ ಬಂದರೆ ಏನು ಫ್ರೀ ಮಾಡೋಕ್ಕಾಗಲ್ಲ, ಕಮ್ಮಿನೂ ಮಾಡೋಕ್ಕಾಗಲ್ಲ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೇ ನಾವು ಪೆಟ್ರೋಲ್ ಎಲ್ಲ ಬ್ಯಾರಲ್ ಮೇಲೆ ತಗೊಳ್ಳೋದಲ್ಲ ಕನ್ಸಿಡ್ರೇಷನು, ಗೋಲ್ಡು ಎಲ್ಲ. ಅದಕ್ಕೋಸ್ಕರ ಬೆಲೆ ಏರಿಕೆ ಸಾಮಾನ್ಯ. ಅದು ರಾಮ ಮಂದಿರ ಅಂದರೆ ಅದು ಮೊದಲು ಇದ್ದಿತ್ತು ಅಂತ ಹೇಳಿದ್ದಾರೆ. ಕೋರ್ಟಲ್ಲಿ ಆರ್ಡರ್ ಆಗಿದೆ ಅಲ್ಲ ಅದು ರಾಮ ಮಂದಿರ ಅಂತ. ಅದಕ್ಕೋಸ್ಕರ ಅದು ಕಟ್ಟೋದ್ರಲ್ಲಿ ತಪ್ಪೇನಿದೆ ಅಂತ ನಾವು ಹೇಳ್ತೀವಿ. ಅದು ಬಾಬ್ರಿ ಮಸೀದಿಗೂ ಬೇರೆ ಜಾಗ ಸಬ್ಸ್ಟಿಟ್ಯೂಟ್ ಮಾಡಿ ಕೋರ್ಟಲ್ಲಿ ಆರ್ಡರ್ ಆಗಿದೆ. ಅದು ಇಟ್ಸ್ ಕೋರ್ಟ್ ಆರ್ಡರ್. ಅದಕ್ಕೋಸ್ಕರ ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ನಾವು ಇದು ಮಾಡಲ್ಲ. ಅದು ಎಲೆಕ್ಷನ್ ಗಿಮಿಕ್ಕು ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇವರೇ ಮಾಡ್ಬೋದಿತ್ತಲ್ಲ, ಯಾರೇ ಆಗಲಿ. ಅವರು ಹಿಂದುತ್ವ ಅಂತ ಒಂದು ಅಜೆಂಡಾ ಇಟ್ಕೊಂಡೆ ಅವರು ಫೈಟ್ ಮಾಡ್ತಾಯಿದ್ರು. BJP ಅವರು ಆ್ಯಕ್ಚುಲಿ ಹಿಂದುತ್ವ ಅಜೆಂಡಾ ಮೇಲೇ ಜಾಸ್ತಿ ವರ್ಕೌಟ್ ಮಾಡೋದು. ಯಾವ ಪ್ರತಿ ಎಲೆಕ್ಷನ್ನು ಯಾವುದೇ ಬರಲಿ ಅವರು ಹಿಂದುತ್ವ ಅಜೆಂಡಾನೇ ಅವರು ಇದು ಮಾಡೋದು. ಅದಕ್ಕೋಸ್ಕರ ಮೋದಿ ಅವರಿಗೆ ಕೆಲವೊಂದು ವಿಚಾರಗಳಲ್ಲಿ ಸೈಲೆಂಟ್ ಆಗಿಬಿಡ್ತಾರೆ. ಮೋದಿ ಅವರು ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ಮೋದಿ ಅವ್ರನ್ನ ಕೋಮುವಾದಿ ಅಂತಾನೂ ಕರೀತಾರೆ. ಇದ್ರ ಬಗ್ಗೆ ಏನು ಮಾತಾಡೋಕೆ ಇಷ್ಟಪಡ್ತೀರಾ? ಮೇಡಮ್, ಇದು ಇಂಡಿಯಾ ಪಾಕಿಸ್ತಾನ ಸಪ್ರೇಟ್ ಆದಾಗ ಕೂಡ ಕೋಮುವಾದಿ ಕಾಲ ಅವಾಗಿಂದನೇ ಇದೆ. ಅವಾಗೂ ಹಿಂದೂಗಳು ಹತ್ಯೆ ಆಗಿದ್ದಾರೆ, ಪಾಪ ಮುಸ್ಲಿಮ್ಸ್ ಹತ್ಯೆ ಆಗಿದ್ದಾರೆ, ಎಲ್ಲ ಜಾತಿಗಳವರು ಹತ್ಯೆ ಆಗಿದ್ದಾರೆ. ಅದು ಕೋಮುವಾದಿ ಅನ್ನೋದು ಅದು ಮೊದಲಿಂದ ಬಂದುಬಿಟ್ಟಿದೆ. ಅದೇನು ಮಾಡೋಕ್ಕೂ ಆಗೋದಿಲ್ಲ ಮೇಡಮ್. ಏಕೆಂದರೆ ಅದು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಅವ್ರವ್ರಿಗೆ ಅರಿವು ಆಗಬೇಕಷ್ಟೇ. ಅದು ಆ್ಯಕ್ಚುಲಿ ಪೊಲಿಟಿಕಲ್ಸು ಇದನ್ನ ಸ್ವಲ್ಪ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾರೆ. ಇದನ್ನ ವರ್ಕೌಟ್ ಮಾಡ್ಕೊಳಕ್ಕೆ ನೋಡ್ತಾರೆ. ಜಾತಿ ಭೇದ ಮಾಡಿ, ಜಾತಿ ವಿಂಗಡಣೆ ಮಾಡಿ, ಏನೋ ಒಂಥರ ಮಾಡಿ ಅವ್ರಿಗೆ ಮೈಂಡಲ್ಲಿ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಮೊದಲೆಲ್ಲ ಇದು ಕಮ್ಮಿ ಇತ್ತು, ಈ ಪೊಲಿಟಿಷಿಯನ್ಸಿಂದ ಜಾಸ್ತಿ ಆಗಿದೆ ಮೇಡಮ್. ಅವ್ರಿಗೋಸ್ಕರ ಅವರು ಗೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಆ್ಯಕ್ಚುಲಿ ಇಟ್ಸ್ ಎ ಪೊಲಿಟಿಕಲ್ ಗೈನ್ ಅಂತಲೇ ಹೇಳಬೇಕು. ಕೋಮುವಾದಿ ಇವರು ಒಂದು ಪ್ರಬಲವಾದ ಕೋಮಿಗೆ ಇವ್ರು ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ ಅವರು. ಹಾಗೆ BJP ಅವರು ಒಂದು ಪ್ರಬಲವಾದ ಕೋಮಿಗೆ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಪೊಲಿಟಿಕಲ್ ಅಜೆಂಡಾ ಮಾಡ್ಕೊಂಡಿದ್ದಾರೆ ಅವರು. ಅದು ವರ್ಕೌಟ್ ಮಾಡ್ತಾ ಇದ್ದಾರೆ. ಅದೇನು ತಪ್ಪೆ, ಅದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಅದು ತಲೆ ಬಾಗ್ಬೇಕು ನಾವು. ಅವ್ರ ಸ್ವಾರ್ಥಕ್ಕೆ ಅವ್ರು ಬಳಸ್ತಾ ಇದ್ದಾರೆ ಮೇಡಮ್. ರಾಹುಲ್ ಗಾಂಧಿ ಅವರಿಗಾಗಿರ್ಲಿ, ಖರ್ಗೆ ಅವರಿಗಾಗಿರ್ಲಿ ಒಂದ್ಸಲ ಚಾನ್ಸ್ ಕೊಟ್ಟು ನೋಡೋಣ ಅಂತ ಅನ್ಸಲ್ವಾ ಮೇಡಮ್? ಈಗ ಒಂದು ಮಾತು ಹೇಳ್ತೀವಿ. ಇವಾಗ ಮೊನ್ನೆ ತೆಲಂಗಾಣ ಅಲ್ಲಿ ಈ ಕಾಂಗ್ರೆಸ್ ಬಂತು, ಫುಲ್ ಮೆಜಾರಿಟಿಯಲ್ಲಿ ಬಂತು. ಏನಕ್ಕೆ ಬಂತು ಅಂದರೆ ಅಲ್ಲಿ KCR ಅವರು ಅಹಂಕಾರ ಬಿದ್ದು ಬಂತು. ಅಲ್ಲಿ ರಾಹುಲ್ ಗಾಂಧಿ ಅವ್ರು ಕೊಡಬೇಕು, ಇಲ್ಲ ಖರ್ಗೆ ಅವ್ರು ಕೊಡಬೇಕು ಅಂತ ಇಲ್ಲ.
ಇಲ್ಲಿ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಕೆಪಾಸಿಟಿ ಮೇಲೆ ಜನ ನಿರ್ಣಯ ಮಾಡ್ತಾರೆ. ಆ ರಾಜ್ಯದ ಬಗ್ಗೆ ಮೊದಲು ಪ್ರಾದೇಶಿಕ ಪಕ್ಷಿಗಳು ಅಂತಿತ್ತು, ರಾಷ್ಟ್ರೀಯ ಪಕ್ಷಿಗಳು, ಪ್ರಾದೇಶಿಕ ಪಕ್ಷಿಗಳು. ಪ್ರಾದೇಶಿಕ ಪಕ್ಷಿಗಳು ಒಂಥರ ಜನರಿಗೆ ಹತ್ತಿರವಾಗ್ತಾರೆ. ಹತ್ತಿರ ಆಗೋದ್ರಿಂದ ಅದು ರಾಹುಲ್ ಗಾಂಧಿ ಇದು ಅಂತ ಬರಲ್ಲ. ಯಾವ್ಯಾವ ಸ್ಟೇಟಲ್ಲಿ ಯಾವ್ಯಾವ ಅಡ್ಮಿನಿಸ್ಟ್ರೇಷನ್ ಅವ್ರವ್ರು ಆ ಥರ ಬಾಳ್ಕೆ ಮಾಡ್ಕೊಂಡು ಹೋಗ್ತಾರೆ, ಆಳ್ವಿಕೆ ಮಾಡ್ಕೊಂಡು ಹೋಗ್ತಾರೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಯಾಕಂದರೆ ಅದು ಸೆಂಟ್ರಲ್ ಅವ್ರಿಗಿನ್ನ ಸ್ಟೇಟ್ ಅವ್ರದ್ದು ಮೇಯ್ನ್ ಇಂಪಾರ್ಟೆಂಟ್. ಅದು ಎಲ್ಲ ಆರ್ಗನ್ಸ್ ಇದ್ದಂಗೆ, ಅವರು ಇವರು ಬಾಡಿ ಇದ್ದಂಗೆ, ಅವರು ದೇರ್ ಆಲ್ ಆರ್ಗನ್ಸ್ ಇರ್ತವೆ. ಅದಕ್ಕೆ ಮೇಡಮ್ ಈಗ ಕರ್ನಾಟಕ ಸರ್ಕಾರದ ಬಗ್ಗೆ ಮಾತನಾಡೋದಾದ್ರೆ, ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಷ್ಟು ಸೌಲಭ್ಯಗಳು ನಿಮಗೆ ಖುಷಿಯನ್ನ ತಂದಿದ್ಯಾ? ಮೇಡಮ್, ನಮಗೆ ಒಂಥರ ಪಾಪ ಸಿದ್ದರಾಮಯ್ಯ ಅವ್ರು ಮಾಡೋದು ಬಡವ್ರಿಗೆ ಎಟಕ್ತಾ ಇದೆ. ಯಾಕಂದರೆ ನಾವು ದೇವ್ರನ್ನೇ ಒಂದ್ಸಲಿ ನಾವು ಬೇಜಾರು ಬೈಕೊಂಡ್ಬಿಡ್ತೀವಿ. ಯಾಕೆಂದರೆ ಕನಿಷ್ಠ ಸೌಲಭ್ಯ, ಅವ್ರ ಜೀವನಕ್ಕೆ ಕನಿಷ್ಠ ಸೌಲಭ್ಯ ಏನಾದರೂ ಮಾಡಬೇಕು ಮೇಡಮ್. ಯಾರಿಗೇ ಆಗಲಿ ಇದ್ದರೆ 1,000 ಕೋಟಿಗೆ ಇರ್ತಾರೆ, ಇಲ್ಲ 5,000 ಕೋಟಿಗೆ ಇರ್ತಾರೆ, ಇಲ್ಲ 5 ರೂಪಾಯಿಗೂ ಕಷ್ಟಪಡೋರು ಇದ್ದಾರೆ. ಹೀಗಿರೋವಾಗ ಅಂಥವ್ರು ಕಂಡ್ರು ಒಂಥರ ಸಿದ್ದರಾಮಯ್ಯವ್ರು ಮಾಡೋದು ಅಲ್ಲ, ಅವರು ಪಕ್ಷ ಬಿಟ್ಟು ನಾವು ಹೇಳೋದು ಬಡವ್ರಿಗೆ ಎಟಕ್ತಾ ಇದೆ. ಸ್ವಲ್ಪ ಅನುಕೂಲವಾಗಿದೆ ಮೇಡಮ್, ಬಡವ್ರಿಗೆ ಇದೆ, ಸಹಾಯ ಮಾಡ್ತಾ ಇದ್ದಾರೆ. ಅದು ಇವರೇ ಮಾಡ್ಬೋದಿತ್ತಲ್ಲ, ಇವರು ಸಹಾಯ ಮಾಡ್ಬೋದು. ಇವಾಗ ತೆಲಂಗಾಣಲ್ಲೂ ಫ್ರೀ ಗೌರ್ಮೆಂಟ್ ಬಸ್ಸಸ್ ಅಂತ ಬಿಟ್ಟಿದ್ದಾರೆ, ತಮಿಳ್ನಾಡಲ್ಲಿ ಬಿಟ್ಟಿದ್ದಾರೆ. ಇವರು BJP ಸರ್ಕಾರ ಇದ್ದಾಗೂ ಬಿಡಬೇಕಾಗಿತ್ತು. ಏನೋ ಒಂದು ಬಡವ್ರಿಗೆ ಎಟಕಬೇಕು ಮೇಡಮ್, ಬಡವ್ರ ಕೈ ಸ್ಪಂದಿಸಬೇಕು. ಯಾಕಂದರೆ ಈಗ ರಾಜಕಾರಣಿಗಳು ಯಾರು ಏನು 1,000 ಕೋಟಿ ಕಮ್ಮಿ ಏನೂ ಆಗಲ್ಲ, 500 ಕೋಟಿ 100 ಕೋಟಿ 1,000 ಕೋಟಿ ಆ ಥರ ಮಾಡೋದು ಅವ್ರ ಲೆಕ್ಕ ಇಲ್ಲ. ಕನಿಷ್ಠ ಬಡವ್ರಿಗೆ ಸೌಲಭ್ಯ, ಕನಿಷ್ಠ ಮಟ್ಟ ಜೀವನಕ್ಕಾದರೂ ಅವ್ರಿಗೆ ಎಟಕಬೇಕು ಮೇಡಮ್. ಸಿದ್ದರಾಮಯ್ಯ ಮಾಡ್ತಾ ಇರೋದು ನಾವು ತಲೆ ಬಾಗ್ತೀವಿ ಮೇಡಮ್. ನಾವು ತಲೆ ಬಾಗ್ತೀವಿ, ರಾಜಕೀಯವಾಗಿ ತಗೊಳ್ಳಲ್ಲ, ಬಟ್ ನಾವು ತಲೆ ಬಾಗ್ತೀವಿ, ಅದು ಒಪ್ಪಿಗೆ ಮಾಡ್ತೀವಿ. ಓಕೆ ಸರ್, ಇವಾಗ ಯಾರೇ ಪ್ರಧಾನಿ ಆದರೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಎಜುಕೇಷನ್ಗೆ ಮಾಡಬೇಕು ಅಥವಾ ಹಾಸ್ಪಿಟಲ್ ಬಗ್ಗೆ ಮಾತಾಡಬೇಕು, ಏನೋ ಒಂದು ಮಾಡಬೇಕು ಪ್ರಧಾನಿ ಅವರು ಅನ್ನುವಂಥದ್ದು ಇದ್ದೇ ಇರುತ್ತೆ. ನಿಮ್ಗೇನು ಎಕ್ಸ್ಪೆಕ್ಟೇಷನ್ ಇದೆ ಪ್ರಧಾನಿ ಅವರಿಂದ? ಮೇಡಮ್, ನಮಗೆ ಎಕ್ಸ್ಪೆಕ್ಟೇಷನ್ನು ಈ ಥರ ಫ್ರೀ ಕೊಡೋದು ಬೇಡ. ಕನಿಷ್ಠ ಇದು BPL ಎಬೋ ಪಾರ್ಟಿ BPL ಅಂತ ಕನ್ಸಿಡರ್ ಮಾಡಿ ಮೊದಲು ಅವ್ರಿಗೆ ಮಾಡಲಿ ಮೇಡಮ್. ಸ್ವಲ್ಪ ಸೌಕರ್ಯ ಮಾಡಲಿ. ಪಾಪ ಕನಿಷ್ಠ ಮಟ್ಟದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಮೇಡಮ್. ಆ ಕೆಲವರು ಕೂಲಿ ಮಾಡೋರು, ಗಾರೆ ಕೆಲಸ ಮಾಡೋರು 1 ವರ್ಷ 2 ವರ್ಷ ಮಕ್ಕಳು ಅಲ್ಲಿ ಆ ಸಿಮೆಂಟ್ ಧೂಳಲ್ಲಿ ಆ ಬಿಸಿಲಲ್ಲಿ ಗಾರೆ ಕೆಲಸ ಮಾಡೋರು ಎಲ್ಲ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಬಟ್ ಅಂಥವ್ರಿಗೆ ಕನಿಷ್ಠ ಮಟ್ಟದ ಒಂದು ಸೌಲಭ್ಯ ಆಗಲಿ, ಇಲ್ಲ ಅವ್ರ ಹೆಸರಲ್ಲಿ ಏನಾದರೂ ಒಂದು ಡಿಪಾಸಿಟ್ ಮಾಡಿ ಅದರಿಂದ ಏನಾದರೂ ಒಂಥರ ಮಂತ್ಲಿ ಇಷ್ಟು ಬರೋ ಥರ ಮಾಡಲಿ, ಏನೋ ಒಂದು ಮಾಡಲಿ ಅಂತ ಒಂದು ನಮಗೊಂದು ಕೋರಿಕೆ ಇದೆ. ಮನವಿ ಯಾರೇ ಆಗಲಿ ಮೇಡಮ್, ಪ್ರಧಾನಿ ಅದೊಂದು ಮಾಡಲಿ ಮೇಡಮ್, ಕನಿಷ್ಠ ಮಟ್ಟ ಬಡವ್ರಿಗೆ ಒಂದು ಸಹಾಯ. ಲಾಸ್ಟ್ ಕ್ವಶನ್ ಸರ್, ಈಗ 18 ವರ್ಷ ತುಂಬಿರುತ್ತೆ, 19 ವರ್ಷಕ್ಕೆ ಬಂದಿರ್ತಾರೆ. ಇವಾಗ ಏನು ಲೋಕಸಭಾ ಎಲೆಕ್ಷನ್ ಬಂತು, ನಾವು ಒಂದು ವೋಟ್ ಹಾಕೋಣ ಅಂತ ಅನ್ಕೊಂಡಿರ್ತಾರೆ. ಆ ಯುವ ಜನತೆಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಮೇಡಮ್, ನಾನು ಇವತ್ತು ಮನೆಯಲ್ಲಿ ಮಾತಾಡುವಾಗ ಒಂದು ಮಾತಂದೆ, ಈ ರಿಸರ್ವೇಷನ್ ಅಂತ ಬಂದು ಸರ್ಕಾರಿ ಎಲ್ಲ ಸೌಲಭ್ಯಗಳಲ್ಲೂ ರಿಸರ್ವೇಷನ್ ಅದು ಬಂದ್ಬಿಟ್ಟು ಜಾಸ್ತಿ ಜನ ಸ್ವಲ್ಪ ಮೇಲ್ವರ್ಗದ ಜಾಸ್ತಿ ಸ್ವಲ್ಪ ವಂಚಿತರಾಗ್ತಾ ಇದ್ದಾರೆ. ಆದ್ದರಿಂದ IT-BT ಬಂದು ಏನಿದೆ IT-BT ಇದು ಎಲ್ಲ ಬಂದು ಸಿವಿಲ್ಲು ಕನ್ಸ್ಟ್ರಕ್ಷನ್ನು, ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬಂದು ಅದರಲ್ಲಿ ಯಾವುದೇ ರೀತಿ ಕ್ಯಾಟಗರಿ ರಿಸರ್ವೇಷನ್ ಇಲ್ಲ. ಇದೇ ರೀತಿ ಒಂದು ವೇಳೆ ಅದು ಏನಿದೆ ಅದು ರಿಸರ್ವೇಷನ್ ಗೌರ್ಮೆಂಟಿಂದ ಇರೋದನ್ನು ಅದೇನು ಮಾರ್ಪಾಡು ಮಾಡೋಕ್ಕಾಗಲ್ಲ, ಅದು ಸಂವಿಧಾನ ಆಗಿಬಿಟ್ಟಿದೆ. ಈ ಇನ್ಫ್ರಾಸ್ಟ್ರಕ್ಚರು IT-BT ಇನ್ಫ್ರಾಸ್ಟ್ರಕ್ಚರ್ಸು ಅದು ಸ್ವಲ್ಪ ಬೆಳವಣಿಗೆ ಆದರೆ ಯುವಕರಿಗೆ ತುಂಬ ಮಟ್ಟದಲ್ಲಿ ಪ್ರಾಧಾನ್ಯತೆ ಸಿಗುತ್ತೆ ಮೇಡಮ್. ಆಮೇಲೆ ಕೆಲವು ಸಬ್ಜೆಕ್ಟ್ಸ್ ತೆಗೆಸ್ಬಿಡಬೇಕು ಮೇಡಮ್. ಏನಿದ್ರು ಟೆಕ್ನಿಕಲ್ ಸಬ್ಜೆಕ್ಟ್ ಮಾತ್ರ ಯೂಸ್ ಮಾಡಬೇಕು. ಕೆಲವು ಆರ್ಟ್ಸು, ಕಾಮರ್ಸ್ ಅದೇನು ಉಪಯೋಗ ಅಂತಲೇ ಗೊತ್ತಿಲ್ಲ. ಎಲ್ಲರೂ ಯಾವ ರೀತಿ ಅಂದರೆ ಏನೋ ಒಂದು ಉದ್ಯೋಗ ಸಿಗೋ ಅಂಥದ್ದು ಒಂದು ಉದ್ದೇಶ ಇಟ್ಕೊಂಡು ಆ ಥರ ವಿದ್ಯೆ ಕೊಡಲಿ. ಆಮೇಲೆ ಗಿಡ ನೆಡೋ ಮರನೇ ಆಗಲಿ, ಒಂದು ಹಣ್ಣು ಕಾಯಿ ಬಿಡೋ ಥರ ಇರಲಿ ಮೇಡಮ್. ಯಾಕಂದ್ರೆ ಪ್ರಾಣಿ ಪಕ್ಷಿಗಳು ತಿನ್ನಬೇಕಲ್ಲ ಮೇಡಮ್. ಆ ಕೋತಿಗಳು ಆ ರೋಡ್ ಪಕ್ಕದಲ್ಲಿ ಕಾಯೋದು ಅದು ಎಲ್ಲ ಮನುಷ್ಯರದೇ ಅಲ್ಲ, ಪ್ರಾಣಿ ಪಕ್ಷಿಗಳು. ಅವು ನಮ್ಮ ದೇಶವೇ, ಅವನ್ನ ಬೇರೆ ದೇಶ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಗಿಡ ನೆಡೋ ಉದ್ದೇಶನೇ ಇರಲಿ. ಒಂದು ನೇರಳೆ ಹಣ್ಣು, ಚೇಪೆ ಹಣ್ಣು, ಏನೋ ಒಂದು ಹಣ್ಣು ಎಷ್ಟೇ ಜನ ಕಿತ್ಕೊಂಡು ತಿಂದರೂ ಉಳಿಯೋಷ್ಟು ನಡಿಬೋದು ಮೇಡಮ್. ಫಾರೆಸ್ಟ್ ಅವ್ರಿಗೂ ಒಂದು ಸಲಹೆ ಕೊಡಬೇಕು. ಯಾಕಂದರೆ ಅವನು ಪ್ರಾಣಿ ಪಕ್ಷಿ, ಗಿಳಿ, ಕಾಗೆ, ಏನೇ ಪರಿವಾಳ ಏನೋ ಒಂದು ತಿನ್ನೋ ಅಂಥದ್ದು ಒಂದು ಎಲ್ಲ ಯುವಕರ ಜೊತೆ ಎಲ್ಲ ಕನ್ಸಿಡರ್ ಮಾಡಿಕೊಂಡೇ ಬೆಳಿಬೇಕು ಮೇಡಮ್. ಅದು ಆ ಥರ ಆಗಲಿ ಅಂತ ಅನುಕೂಲ ಅಷ್ಟೇ. ನಮಸ್ತೆ ಸರ್. ನಮಸ್ತೆ. ಈಗೇನು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ಅನಿಸುತ್ತೆ? ನನಗೆ ಈಗಿನ ಪ್ರಧಾನಿಯಲ್ಲಿ ಡಿಕ್ಟೇಟರ್ಶಿಪ್ ಆಗೋಗ್ಬಿಟ್ಟಿದೆ. ಇವ್ರು ಹೇಳದೆ ಮಾಡ್ತಾ ಇದ್ದಾರೆ. ಬೇರೆಯವ್ರ ಪ್ರಧಾನಿ ಆಗಿದ್ರೆ ಜಾತ್ಯತೀತ ಆಗ್ಬೋದು. ಇವರು ಜಾತ್ಯತೀತ ಅಲ್ಲ. ಈಗ ಅವರು ಜಾತ್ಯತೀತ ಅಂತ ಹೇಳ್ಕೊಂಡ್ರು ಕೂಡ ಆ ಥರ ನಡ್ಕೋತಾ ಇಲ್ಲ ಇವರು BJP ಅವರು.
ಅಭಿವೃದ್ಧಿ ಕಾರ್ಯಗಳು ಅಂತ ಬಂದ್ರೆ ಬಿಜೆಪಿ ಅವ್ರು ಜಾಸ್ತಿ ಮಾಡಿದಾರ ಅಥವಾ ಕಾಂಗ್ರೆಸ್ ಅವ್ರು ಜಾಸ್ತಿ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಅಲ್ಲ, ಕಾಂಗ್ರೆಸ್ ಅವರು ಮೊದಲಿಂದ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಈಚೆಗೆ ಬಂದಿರತಕ್ಕಂಥ ಲೀಡರ್ಸ್ಗಳು ಕಾಂಗ್ರೆಸ್ನಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ. ಅದೆಲ್ಲ ಮೊದಲೆಲ್ಲ ನೆಹರು ಪೀರಿಯಡು ಆ ಪೀರಿಯಡಲ್ಲೆಲ್ಲ ಚೆನ್ನಾಗಿ ಡೆವಲಪ್ ಆಗಿದೆ ಇಂಡಿಯಾ, ಇಲ್ಲ ಅಂತಲ್ಲ. ಇವಾಗ ರೀಸೆಂಟಾಗಿ ಬಂದಾಗ ಮನಮೋಹನ್ ಸಿಂಗ್ ಪೀರಿಯಡಲ್ಲೂ ಕೂಡ ಚೆನ್ನಾಗಿತ್ತು. ಆಮೇಲೆ ಬಂದವರು ಸರಿಯಾಗಿ ಮಾಡಲಿಲ್ಲ, ಆದ್ದರಿಂದ ತೊಂದರೆ ಆಗಿದೆ ಅಷ್ಟೇ. ಕಾಂಗ್ರೆಸ್ ಅವರ ಗ್ಯಾರಂಟಿಗಳು ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಏನಾದರೂ ಪ್ರಭಾವ ಬೀರುತ್ತೆ ಅಂತ ಅನ್ಕೊಂಡಿದ್ದೀರಾ? ಕರ್ನಾಟಕದಲ್ಲಿ ಬೀರ್ತದೆ ಅದು. ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಇವರು, ಅವ್ರನ್ನ ಇಂಟ್ರಡ್ಯೂಸ್ ಮಾಡಿರೋದ್ರಿಂದ ಇಲ್ಲಿ ಲೋಕಸಭೆಗೆ ಚಾನ್ಸಸ್ ಇದೆ. ಲೋಕಸಭಾ ಜಾಸ್ತಿ ಮೆಂಬರ್ಸ್ ಗೆಲ್ಲೋದಕ್ಕೆ ಚಾನ್ಸಸ್. ಇವಾಗ ರಾಹುಲ್ ಗಾಂಧಿ ಅವರು ಜೋಡೋ ನ್ಯಾಯ ಯಾತ್ರೆ ಅಂತ ಶುರು ಮಾಡಿದ್ದಾರೆ, ಅದರಿಂದ ಏನಾದರೂ ವ್ಯತ್ಯಾಸ ಆಗತ್ತಾ ವೋಟ್ಗಳಲ್ಲಿ? ಕೂಡ ಚಾನ್ಸಸ್ ಇದೆ ಕಾಂಗ್ರೆಸ್ಗೆ. ಜೋಡೋ ಯಾತ್ರೆ ಮಾಡ್ತಾ ಇದ್ದಾರಲ್ಲ, ನ್ಯಾಯ ಯಾತ್ರೆ ಮಾಡ್ತಾ ಇದ್ದಾರಲ್ಲ, ಅದರಿಂದ ಚಾನ್ಸ್ ಇದೆ, ಅದರಿಂದ ಚಾನ್ಸಸ್ ಇದೆ ಕಾಂಗ್ರೆಸ್ಗೆ. ನೋಡಬೇಕು. ಆದರೆ ನರೇಂದ್ರ ಮೋದಿ ಒಂದೇ ಒಂದು ಹೆಸರಿನಿಂದ ಅವರು ಚಾಲನೆ ಇದೆ, ಬೇರೆಯವರು ಯಾರು ಅಂತ ಲೀಡರ್ಸ್ ಇಲ್ಲ ಅಲ್ಲಿ ಬಿ ಜೆ ಪಿ ಒಳಗೆ. ಆದ್ದರಿಂದ ಇಬ್ಬರಿಗೂ 50-50 ಇದೆ ಈಗ. ಓಕೆ, ಇವಾಗ ಮೋದಿ ಅವರು ಅಯೋಧ್ಯೆ ಮಂದಿರನ ಸ್ಥಾಪನೆ ಮಾಡ್ತಾ ಇದ್ದಾರೆ, ಮೂರ್ತಿ ಸ್ಥಾಪನೆಗೆ ಕೈ ಜೋಡಿಸ್ತಾ ಇದ್ದಾರೆ. ಅದು ಸರಿ ಅದು ತಪ್ಪು ಅನ್ನೋದಾದ್ರೆ ಈಗ ಜೋಡೋ ಯಾತ್ರೆ ಕೂಡ ತಪ್ಪೇ ಅಲ್ವಾ? ಅದು ಕೂಡ ಗಿಮಿಕ್ಸ್, ಇದು ಕೂಡ ಗಿಮಿಕ್ಸ್ ಅಂತ ಅನ್ಸಲ್ವಾ ನಿಮಗೆ? ಅದು ಜೋಡೋ ಅದು ದೇವಸ್ಥಾನ ಓಪನಿಂಗ್ ಮಾಡ್ತಾ ಇರೋದು, ದೇವ್ರಿಗೆ ಸಂಬಂಧಪಟ್ಟಿತ್ತು. ಇದು ಜನರಲ್ ಆಗಿ ಇದು ರ್ಯಾಲಿ ಮಾಡ್ತಾ ಇರೋದು, ಅದಕ್ಕೂ ಸಂಬಂಧ ಇಲ್ಲ, ಅದಕ್ಕೂ ಸಂಬಂಧ ಆಗೋದಿಲ್ಲ. ದೇವಸ್ಥಾನ ಓಪನ್ ಮಾಡೋದಕ್ಕೂ ಈ ರ್ಯಾಲಿಗೂ ಸಂಬಂಧ ಇಲ್ಲ. ಈಗ ಕರ್ನಾಟಕಕ್ಕೆ ಬರೋದಾದ್ರೆ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಅಷ್ಟು ಯೋಜನೆಗಳಿಗೆ ನಿಮಗೆ ಒಪ್ಪಿಗೆ ಇದೆಯಾ, ಅಥವಾ ಯಾವುದಾದ್ರೂ ಇಲ್ಲ ನನಗಿದು ಒಪ್ಪಿಗೆ ಇಲ್ಲ ಅಂತ ಏನಾದರೂ? ಕೆಲವ್ರಿಗೇನು ಈಗ ಶಕ್ತಿ ಯೋಜನೆ ಚೆನ್ನಾಗಿ ಆಗ್ತಾ ಇದೆ, ಆಮೇಲೆ ಗೃಹಲಕ್ಷ್ಮಿದು ಪರವಾಗಿಲ್ಲ, ಆಮೇಲೆ ಇದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸ್ವಲ್ಪ ಫೇಲ್ಯೂರ್ ಆಗಿದೆ ಅಂತ ಜನ ಹೇಳ್ತಾ ಇದ್ದಾರೆ. ಯಾರಿಗೂ ಸರಿಯಾಗಿ ಬರ್ತಾ ಇಲ್ಲ ಹಾಗೆ ಅಂತ ಗೃಹಲಕ್ಷ್ಮಿ ಯೋಜನೆ. ಈಗ ಯುವನಿಧಿಯಿಂದ ಮಾಡ್ತಾ ಇದ್ದಾರೆ. ಈಗ ಇದು 12ನೇ ತಾರೀಕಿಗೆ ಓಪನ್ ಮಾಡಿದ್ದಾರೆ. ಅದು ಯಾವ ಥರ ಸಕ್ಸಸ್ ಆಗುತ್ತೆ ಮುಂದೆ ನೋಡಬೇಕು. ನೀವು ಯೂತ್ ಸೇರ್ಬೇಕಾದ್ರೆ ನಿಮಗೊಂದು 24-25 ವರ್ಷ ಆಗಿದ್ದ ಟೈಮಲ್ಲಿ ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಏನು ವ್ಯತ್ಯಾಸ ಇದೆ? ಆಗಿನ ರಾಜಕೀಯ ಈ ಥರ ಬರೋಕ್ಕೆ ಆಗೋದಿಲ್ಲ ಬಿಡಿ. ಈಗೆಲ್ಲ ರಾಜಕೀಯ ಬೇರೆಯವ್ರ ಮುಖಾಂತರನೇ ರಾಜಕೀಯ ನಡೀತಾ ಇದೆ ಹೊರತು ಸ್ವಂತ ಬುದ್ಧಿಯಿಂದ ಯಾರೂ ರಾಜಕೀಯ ಮಾಡ್ತಾ ಇಲ್ಲ. ಇಲ್ಲಿ ಡಿಕ್ಟೇಟರ್ಶಿಪ್ ಜಾಸ್ತಿ ಆಗಿಬಿಟ್ಟಿದೆ. ಈಗ ಹಿಂದಿನ ರಾಜಕೀಯಕ್ಕೂ ಇದಕ್ಕೂ ಹೋಲಿಕೆ ಮಾಡೋಕ್ಕಾಗೋದಿಲ್ಲ. ಅದು ಮಾಡ್ತಾ ಇರ್ತಕ್ಕಂಥ ಅಂಥಲ್ಲಿ ಒಳ್ಳೊಳ್ಳೆ ವ್ಯಕ್ತಿಗಳಿದ್ರು, ಲೀಡರ್ಸ್ಗಳಿದ್ರು ಭಾರತ ದೇಶದಲ್ಲಿ ಚೆನ್ನಾಗಿ ನಡೆಸ್ತಾಯಿದ್ರು. ಇವಾಗಿರ್ತಕ್ಕಂಥ ಲೀಡರ್ಸ್ಗಳು ಅಂಥವ್ರಿಲ್ಲ. ಇವರೆಲ್ಲ ತಾವು ಆಸ್ತಿ ಮಾಡ್ಕೊಳ್ಳೋಕೆ ಮಾತ್ರ ಬರ್ತಾ ಇದ್ದಾರೆ ಹೊರತು ಜನಸೇವೆ ಮಾಡೋಕ್ಕೆ ಯಾರೂ ಬರ್ತಾ ಇಲ್ಲ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಿದೆ ಅಂತಂದ್ರೆ ಹಲವಾರು ಟೀಕೆಗಳು ಬರ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಏನು ಅಂತಂದ್ರೆ ಮಲ್ಲಿಕಾರ್ಜುನ್ ಅವರು ಪ್ರಧಾನಮಂತ್ರಿ ಆಗ್ಬಿಟ್ರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರಲ್ಲ, ಸುಮ್ಮನೆ ಗೌಣವಾಗಿ ಕೂತಿದ್ರಲ್ಲ, ಅದೇ ತರ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮ್ಗೆ? ಹೌದಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಆದ್ರೆ ಸೋನಿಯಾ ಗಾಂಧಿ ಅವ್ರ ಮಾತೆ ಕೇಳ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಅಲ್ಲಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಮಂತ್ರಿ ಅವ್ರಿಗೂ ಸಾಕಷ್ಟು ಅನುಭವ ಇದೆ. ಅವ್ರಿಗೆ ರಾಜಕೀಯದಲ್ಲಿ 50 ವರ್ಷದ ರಾಜಕೀಯ ಅನುಭವ ಇದೆ. ಮಾಡ್ಬೋದು, ಹೇಳೋಕ್ಕಾಗೋದಿಲ್ಲ. ಫೇಲ್ಯೂರ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರಿಗೂ ಎಜುಕೇಟೆಡೇ, ಅವರು ಮಾಡಿದ್ರೂ ಚಾನ್ಸಸ್ ಇದೆ ಕಾಂಗ್ರೆಸ್ನಲ್ಲಿ. ಆದರೆ ಈಗ ಮೋದಿದು ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ ಇವಾಗ. ಅದು ಪರ್ಟಿಕ್ಯುಲರ್ಲಿ ಬಿ ಜೆ ಪಿಯಲ್ಲಿ ಮೋದಿಯವರೊಬ್ಬರದು ಮಾತ್ರ, ಬೇರೆ ಯಾರೂ ನಾವು ನಂಬಲ್ಲ. ಮೋದಿಯವರೊಬ್ಬರು ನಂಬೋದಷ್ಟೇ ಹೊರತು ಬೇರೆ ಯಾರೂ ನಾವು ನಂಬೋಕ್ಕಾಗಲ್ಲ ಬಿ ಜೆ ಪಿ ಲೀಡರ್ಸ್. ಓಕೆ ಸರ್, ಇವಾಗ ಯಾರೇ ಪ್ರಧಾನಿ ಆದರೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾವುದು ಶಿಕ್ಷಣದ ಬಗ್ಗೆನಾದರೂ ಆಗಿರಲಿ ಅಥವಾ ಹೆಲ್ತ್ ಬಗ್ಗೆ ಆಗಿರ್ಬೋದು, ಹಲವಾರು ಕಾರ್ಯಗಳಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಮಗೆ ಈ ಥರ ಪ್ರಧಾನಿ ಇವರಾದರೆ ಈ ಥರ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಆ ಥರ ಎಕ್ಸ್ಪೆಕ್ಟೇಷನ್ ಏನಾದರೂ ಇದೆಯಾ ಸರ್ ನಿಮಗೆ? ಆ ಥರ ಎಕ್ಸ್ಪೆಕ್ಟೇಷನ್ ನಾವು ಯಾರಿಂದಲೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾರಿಂದನೂ ಕೂಡ ಈ ಹೊಸ್ದಾಗಿ ಸರ್ಕಾರ ಬರಲಿ, ಹಳೆ ಸರ್ಕಾರ ಬರಲಿ, ಯಾವುದೇ ಎಕ್ಸ್ಪೆಕ್ಟೇಷನ್ ನಾವು ಮಾಡೋಕ್ಕಾಗಲ್ಲ. ಈಗ ರಾಜೀವ್ ಗಾಂಧಿ ಇವರು, ಸೋನಿಯಾ ಗಾಂಧಿ ಇವರು, ನರೇಂದ್ರ ಮೋದಿಯವರು
ಏನೇನೋ ಅನೌನ್ಸ್ ಮಾಡಿದ್ದಾರೆ, ಜನಗಳಿಗೆಲ್ಲ ಸಹಕಾರ ಕೊಡ್ತೀವಿ, ರೈತರಿಗೆ 15 ಲಕ್ಷ ಹಾಕ್ತೀವಿ ಅಂತ. ಅವ್ರದ್ದು ಏನೂ ಮಾಡಿಲ್ಲ. ಅವ್ರದ್ದು ಪೊಳ್ಳು ಭರವಸೆ ಆಗಿದೆ. ಅದ್ರ ಮೇಲೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಮೇಲೆ ಎತ್ತಾಗ್ತಾ ಇದ್ದಾರೆ. ನೀವು ಪೊಳ್ಳು ಭರವಸೆ ಕೊಡ್ತಾ ಇದ್ದೀರಾ, ಆದ್ದರಿಂದ ಇದು ಸಕ್ಸಸ್ ಆಗೋದಿಲ್ಲ ಅಂತೇಳಿ ಭರವಸೆ ಇವ್ರನ್ನ ಕಂಡೆಮ್ ಮಾಡ್ತಾ ಇದ್ದಾರೆ ಅವರು. ಈಗ ಅವರು ಕೂಡ ಸರಿಯಾಗಿ ಏನೂ ಮಾಡ್ತಾ ಇಲ್ಲ ಇವಾಗ. ಓಕೆ ಸರ್, ಲಾಸ್ಟ್ ಕ್ವಶನ್. ಈಗ 18 ವರ್ಷ ಆಗಿರುತ್ತೆ, 19 ವರ್ಷಕ್ಕೆ ಬಿದ್ದಿರ್ತಾರೆ. ಅವ್ರು ಏನು ಅನ್ಕೊಂಡಿರ್ತಾರೆ, ಲೋಕಸಭಾ ಎಲೆಕ್ಷನ್ ಬರ್ತಿದ್ಯಪ್ಪ, ನಾವೊಂದು ಓಟ್ ಹಾಕ್ಬಿಡೋಣ ಅಂತ ಯುವ ಶಕ್ತಿಗಳು ಕಾಯ್ತಾ ಇರ್ತಾರೆ. ಆ ಥರದವ್ರಿಗೆ ಒಂದು ಬುದ್ಧಿ ಮಾತು ಹೇಳಬೇಕು ಅಂದರೆ ಏನು ಹೇಳ್ತೀರಾ? ಈಗ ಯುವಕರು ಮುಂದೆ ಬರಬೇಕು ರಾಜಕೀಯಕ್ಕೆ. ಯುವಕರು ಮುಂದೆ ಬಂದಾಗ ಮಾತ್ರ ಇದನ್ನು ಸರಿಪಡಿಸೋಕ್ಕೆ ಸಾಧ್ಯ. ಈಗ ಬೇರೆ ಈ ಲೀಡರ್ಸ್ಗಳು ಇರೋರೆಲ್ಲ ಮನೆ ಸೇರ್ಕೋಬೇಕು. ಆವಾಗಲೇ ಯೂತ್ಗಳು ಮುಂದೆ ಬಂದು ದೇಶ ಅಭಿವೃದ್ಧಿ ಮಾಡೋದಕ್ಕೆ ಚಾನ್ಸಸ್ ಇದೆ. ಆದ್ದರಿಂದ ಅಭಿವೃದ್ಧಿ ಮಾಡಬೇಕಾದ್ರೆ ಯುವಕರು ಮುಂದೆ ಬರಬೇಕು. ಈಗ ಹಳೆ ಲೀಡರ್ಸ್ಗಳೆಲ್ಲ ಏನು ಪ್ರಯೋಜನ ಆಗಲ್ಲ. ಅವರೆಲ್ಲ ಸೆಲ್ಫ್ ಅಸೆಸ್ಮೆಂಟ್ ಎಲ್ಲ ಮಾಡ್ಕೋತಾ ಇದ್ದಾರೆ, ಅವ್ರ ಆಸ್ತಿಗಳು ಮಾಡ್ಕೋತಾ ಇದ್ದಾರೆ. ಯಾರೋ ರಾಜಕೀಯವಾಗಿ ಮುಂದೆ ಬಂದು ಜನಗಳಿಗೆ ಸಹಾಯ ಮಾಡಲ್ಲ, ಸಮಾಜ ಸೇವೆ ಮಾಡಲ್ಲ. ಎಲ್ಲ ಈಗ ಒಬ್ಬ ಬಡವ ಇದನ್ನು ರಾಜಕೀಯಕ್ಕೆ ಬಂದದ್ದು ದೊಡ್ಡ ಶ್ರೀಮಂತ ಆಗಿದ್ದಾರೆ. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಸೋಮಣ್ಣ ನನಗೆ ಗೊತ್ತಿಗೆ ನಾನು ವಿಜಯನಗರದಲ್ಲಿ ಇದ್ದಿತ್ತು. ನಮ್ಮ ಮನೆ ವಿಜಯನಗರದಲ್ಲಿ ಇದೆ. ವಿಜಯನಗರದಲ್ಲಿ ಅಲ್ಲಿ ಸೋಮಣ್ಣ ಇಡ್ಲಿ ವಡೆ ಮಾಡ್ತಾಯಿದ್ರು ರೋಡ್ ಪಕ್ಕದಲ್ಲಿ ಇಟ್ಕೊಂಡು, ಗೊತ್ತಾಯ್ತಾ? ಅವತ್ತು ಎಷ್ಟು 1000 ಕೋಟಿ ಅದು ಎಲ್ಲಿ ಬರ್ತದೆಲ್ಲ. ಒಬ್ಬ ಸರ್ಕಾರಿ ನೌಕರ 100 ರೂಪಾಯಿ ಲಂಚ ತಗೊಂಡ್ರೆ ಅವನ್ನ ಜೈಲಿಗೆ ಹಾಕ್ತಾರೆ. ಇವರು ರಾಜಕೀಯ ವ್ಯಕ್ತಿಗಳಿಗೆ ಯಾಕೆ ಹಾಕಲ್ಲ? ಇವ್ರಿಗೆ ಎಲ್ಲಿ ಬತ್ತು? ಡಿ ಕೆ ಶಿವಕುಮಾರ್ ತಗೊಳ್ಳಿ. ಡಿ ಕೆ ಶಿವಕುಮಾರು ಅಷ್ಟು ದೊಡ್ಡ ಆಸ್ತಿ ಮಾಡಬೇಕಾದ್ರೆ ಎಲ್ಲಿ ಬತ್ತು? ಎಲ್ಲ ಲೂಟಿ ಹೊಡೆದಿರ್ತಾರೆ. ಈಗ ರಾಜಕೀಯ ವ್ಯಕ್ತಿಗಳಿಂದನೇ ಲೂಟಿ ಎಲ್ಲ ಆಗ್ತಾ ಇರೋದು. ಆದ್ದರಿಂದ ಅದು ತಪ್ಪಬೇಕದು. ಆ ತಪ್ಪಕ್ಕೂ ಒಳ್ಳೆ ರಾಜಕೀಯ ಬರಬೇಕು. ಈಗ ನಮ್ಮ ದೇಶದಲ್ಲಿ ಕಾಮರಾಜ್ ನಾಳರಂಥವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಥವರು ರಾಜಕೀಯಕ್ಕೆ ಬರಬೇಕು. ಅವ್ರು ಬಂದಾಗಲೇ ಈ ದೇಶ ಉದ್ಧಾರ ಆಗೋದು. ಇಲ್ಲ ಅಂದರೆ ಇನ್ನೂ ಅಧ್ವಾನ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಈಗೇನು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾರು ಪ್ರಧಾನಿ ಆಗಬೇಕು? ನಮಗೆ ಮೋದಿಜಿನೇ ಮತ್ತೊಮ್ಮೆ ಪ್ರಧಾನಿ, 3ನೇ ಬಾರಿ ಪ್ರಧಾನಿ ಆಗಬೇಕು ಅಂತ ಆಸೆ ಐತೆ ಮೇಡಮ್. ಯಾಕೆ ಸರ್ ಮೋದಿ ಅವರು? ಮೋದಿ ಯೂತ್ ಐಕಾನ್, ಒಂಥರ ನಮಗೆ ಮೋದಿಜಿನೇ ಆಗಬೇಕು ಅಂತ ಒಂದು ಇದಿದೆ, ಆಸೆ ಇದೆ ಮೇಡಮ್. ರಾಹುಲ್ ಗಾಂಧಿ ಆಗಿರ್ಬೋದು, ಖರ್ಗೆ ಅವರು ಆಗಿರ್ಬೋದು, ಯಾಕೆ ಪ್ರಧಾನಿ ಆಗಬಾರ್ದು? ಆ ಥರ ಅಂತಲ್ಲ, ಬಟ್ ಮೋದಿಜಿ ಆದರೆ ಒಂದು ಏನು ಯಂಗ್ಸ್ಟರ್ಗಳಿಗೆಲ್ಲ ಒಂದು ಇದಿದೆ, ಮೋದಿಜಿ ಆಗಬೇಕು ಅನ್ನೋದು ನಮ್ಮ ಆಸೆ. ಅವರ ಯಾವ ಕೆಲಸಗಳು ನಿಮ್ಗೆ ಅಷ್ಟು ಪ್ರಭಾವವನ್ನು ಬೀರಿದೆ? ಯಾವುದು ಅಂತ ಅಂತ ಹೇಳಕ್ ಬರಲ್ಲ. ಪ್ರತಿಯೊಂದು ಅವ್ರು ಪ್ರಧಾನಿ ಆಗಿಂದ 3 ವರ್ಷದಿಂದ 3 ಸಲ ಪ್ರಧಾನಿ ಆಗಿದ್ದು 3ನೇ ಸಲ ಆಗೋದ್ರಿಂದ 2 ಸಲ ಆಗಿರೋದ್ರಿಂದ ಅವ್ರು ತುಂಬಾ ಮಾಡಿದ್ದಾರೆ ಕೆಲಸಗಳು. ಹಂಗಾಗಿ ಮೋದಿಜಿ ಆಗ್ಬೇಕು. ಓಕೆ ಸರ್, ಇವಾಗ ಮೋದಿ ಅವರು ರಾಮ ಮಂದಿರ ಉದ್ಘಾಟನೆ ಮಾಡ್ತಾ ಇದಾರಲ್ವಾ, ಈ ಕಾರಣಕ್ಕೋಸ್ಕರ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ ಇದು ಚುನಾವಣೆ ಗಿಮಿಕ್ಸ್ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಒಬ್ಬೊಬ್ರು ಒಂದೊಂದು ಹೇಳ್ಬೋದು. ಚುನಾವಣೆಗೋಸ್ಕರ ಅಂತಲ್ಲ, ಒಂದು ಹಿಂದುತ್ವಗೋಸ್ಕರ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಸರ್, ಇನ್ನೊಂದು ವಿಚಾರ ಮಾತಾಡ್ಬೇಕು ಅಂತಂದ್ರೆ, ಕಾಂಗ್ರೆಸ್ನವರು ಕೂಡ ಗಿಮಿಕ್ಸ್ ಗಳನ್ನ ಮಾಡ್ತಾ ಇದ್ದಾರೆ, ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ. ಈ ತರ ವಿಚಾರಕ್ಕೆ ಬಂದ್ರೆ ಅವರು ಮುಂದಿನ ಬಾರಿ ಪ್ರಧಾನಿ ಆಗ್ತಾರೆ ಅಂತ ಅನ್ಸಲ್ವಾ? ಅನಿಸುತ್ತೆ, ಬಟ್ ಏನಂದ್ರೆ ನಮ್ಗಿರೋದು ಒಂದೊಂದು ಮೋದಿ ಅಷ್ಟೇ. ಬೇರೆ ಪಕ್ಷದ ಬಗ್ಗೆ ಮಾತಾಡಕ್ಕೆ ನಮ್ಗೆ ಅಷ್ಟು ಇದಿಲ್ಲ. ಮೋದಿ ಆಗ್ಬೇಕಷ್ಟೇ ಈ ಸಲ. ಬೆಲೆ ಏರಿಕೆ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೆ? ಬೆಲೆ ಏರಿಕೆ ಅಂದರೆ ಮೇಡಮ್, ಇವಾಗಿರೋ ಇದರಲ್ಲಿ ಬೆಲೆ ಏರಿಕೆ ಅದು ಇದ್ರಲ್ಲಿ ಕಾಮನ್. ಅದು ಬೆಲೆ ಏರಿಕೆ ಆಗಿದೆ, ಅದನ್ನು ನಾವೇನು ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದಾದ ನಂತರ ಮೋದಿ ಅವರನ್ನ ಪ್ರಧಾನಿ ಆಗಬಾರ್ದು ಅಂತ ಹೇಳಿ ವಿಪಕ್ಷ ನಾಯಕರುಗಳು ಹಾಗೆ ವಿರೋಧ ಪಕ್ಷ ನಾಯಕರುಗಳು ಕೂಡ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ. ಹಲವಾರು ಷಡ್ಯಂತ್ರಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಏನಾದ್ರು ಪರಿಣಾಮ ಬೀರುತ್ತಾ ಮೋದಿ ಅವರಿಗೆ? ಇಲ್ಲ ಮೇಡಮ್, ಆ ಥರ ಅಂತೂ ಖಂಡಿತ ಇಲ್ಲ. ಎಲ್ಲ ಯೂತ್ಗಳು ಹೇಳ್ತಾ ಇರೋದು ಮೋದಿ ಅಂತ. ಮೋದಿ ಅಲೆ ಇದೆ, ಮೋದಿ ಅಷ್ಟೇ. ಈಗ 2 ಸಲ ಮೋದಿ ಅವರು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ. ಅವರ ಕಾರ್ಯಗಳು ಅಥವಾ ಯೋಜನೆಗಳು ನಿಮ್ಗೆ ಖುಷಿಯನ್ನ ತಂದಿದ್ಯಾ? ಖಂಡಿತವಾಗೂ ಖುಷಿ ತಂದಿದೆ. ಖಂಡಿತವಾಗೂ ಯಾವ್ದಾವ್ದು ಸರ್? ಸುಮಾರು ಇದೆ ಮೇಡಮ್, ಅದು ಹೇಳಕ್ಕೆ ಪಟ್ಟಿ ಮಾಡಕ್ಕೆ ಆಗಲ್ಲ. ಸುಮಾರು ಇದೆ ಅವ್ರು ಮಾಡಿರೋ ಎಲ್ಲ ಕೆಲಸಗಳನ್ನು. ಹಾಗಾಗಿ ಈಗ ಕರ್ನಾಟಕಕ್ಕೆ ಬಂದ್ರೆ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಅಷ್ಟು ಯೋಜನೆಗಳು ಅಥವಾ ಅಷ್ಟು ಭಾಗ್ಯಗಳ ಮೇಲೆ ನಿಮಗೆ ಪ್ರೀತಿ ಅಂತ ಇದೆಯಾ? ಅಂದ್ರೆ ಲೈಕ್ ಓಕೆ, ನನ್ಗೆ ಈ ಯೋಜನೆಗಳು ಒಪ್ಪಿಗೆ ಆಗಿದೆ ಅನ್ನುವಂಥದ್ದು. ಓಕೆ ಆಗಿದೆ ಅಂತ ಹೇಳಕ್ ಬರಲ್ಲ. ಯಾಕೆ ಗೊತ್ತಾ, ಇವಾಗ ಎಲ್ಲ ಫ್ರೀ ಅಂತ ಕೊಟ್ರೆ ನಮ್ದು ಇದು ಎಲ್ಲಿ ಬರುತ್ತೆ ಮೇಡಮ್? ಒಂದು ವ್ಯಾಲ್ಯೂ ಇರಲ್ಲ. ಎಲ್ಲ ಫ್ರೀ ಅಂದ್ರೆ ಅದು ಅಷ್ಟು ಇದಲ್ಲ ಅನ್ಸುತ್ತೆ.
ಕೆಲವೊಂದ್ಸಲ ಮೋದಿ ಅವರು ಮೌನವನ್ನ ತಾಳ್ತಾರೆ, ಪ್ರತಿ ಉತ್ತರವನ್ನ ಕೊಡೋದಿಲ್ಲ ಅನ್ನುವಂತಹ ಟೀಕೆಗಳು ಕೂಡ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಮೇಡಮ್, ಎಲ್ಲದೂ ಉತ್ತರ ಕೊಡಲ್ಲ, ಮೌನವಾಗಿರ್ತಾರೆ. ಅಂದರೆ ಕೆಲವೊಮ್ಮೆ ಮೌನವೇ ಉತ್ತರ ಆಗಿರುತ್ತೆ. ಓಕೆ ಸರ್, ಈಗ ಯಾರೇ ಪ್ರಧಾನಿ ಆದ್ರೂ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇರುತ್ತಲ್ಲ, ಇವಾಗ ಯೂತ್ಸ್ಗೆ ಈ ತರ ಮಾಡಬೇಕು ಅಥವಾ ಶಿಕ್ಷಣಕ್ಕೆ ಈ ತರ ಮಾಡಬೇಕು, ಹಾಸ್ಪಿಟಲ್ ಬಗ್ಗೆ ಈ ತರ ಮಾಡಬೇಕು ಅನ್ನುವಂಥದ್ದು ಥಿಂಕಿಂಗ್ ಇರುತ್ತೆ. ಯಾರಾದ್ರೂ ಮೋದಿ ಅವರಂತಲ್ಲ, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಖರ್ಗೆ ಅವರಾಗಿರ್ಬೋದು, ಯಾರು ಪ್ರಧಾನಿ ಆದ್ರೂ ನನ್ಗೊಂದು ಇದು ಎಕ್ಸ್ಪೆಕ್ಟೇಷನ್ ಇದೆ ಪ್ರಧಾನಿ ಅವರಿಂದ ಅನ್ನುವಂಥದ್ದು ಯಾವ್ದಾದ್ರು? ಹೌದು ಮೇಡಮ್, ಒಳ್ಳೆ ಎಲ್ಲ ಜನಗಳಿಗೂ ಫ್ರೀ ಎಜುಕೇಷನ್ ಸಿಗಬೇಕು, ಫ್ರೀ ಹೆಲ್ತ್ ಸಿಗಬೇಕು. ಅದು ಮೇಯ್ನು. ಇವಾಗೆಲ್ಲ ಅದೇ ಎಜುಕೇಷನ್ನೇ ಒಂದು ಇದಾಗಿದೆ. ಹಾಸ್ಪಿಟ್ಲುಗಳು ಅಷ್ಟೇ, ಎಲ್ಲಾನು ಫ್ರೀ ಆಗಿದ್ರೆ ತುಂಬ ಒಳ್ಳೆಯದು. ಏನೇನು ಇದೆಲ್ಲ ಕರ್ನಾಟಕದಲ್ಲಿ ಫ್ರೀ ಇದೆಲ್ಲ ಕೊಟ್ಟಿದ್ದಾರಲ್ಲ, ಅದು ಹೆಲ್ತು ಎಜುಕೇಷನ್ ಇದ್ರೆ ತುಂಬ ಒಳ್ಳೆಯದು. ಓಕೆ ಸರ್, ಲಾಸ್ಟ್ ಕ್ವಶನ್. ಈಗ 18 ವರ್ಷ ಆಗಿರುತ್ತೆ, 19ನೇ ವರ್ಷ ಕಾಲಿಟ್ಟಿರ್ತಾರೆ, ಈಗ ಜಸ್ಟ್ ವೋಟಿಂಗ್ ಪವರ್ ತಗೊಂಡಿರ್ತಾರೆ. ಇನ್ನೇನು ಲೋಕಸಭಾ ಎಲೆಕ್ಷನ್ ಅಪ್ಪ, ನಾವೊಂದು ವೋಟ್ ಹಾಕ್ಬಿಡೋಣ ಅನ್ನುವಂಥ ಹುರುಪಲ್ಲಿ ಮಕ್ಳು ಇರ್ತಾರೆ. ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಅವ್ರ ಮೈಂಡಲ್ಲೆಲ್ಲ ಇರೋದೊಂದೇ, ಓನ್ಲಿ ಮೋದಿ ಮೋದಿ ಮೋದಿ.